ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ. ಈಗ ಇಷ್ಟು ಬೊಟ್ಟುಗಳೇನು ಅಂತ ಅನ್ಕೊತಿದ್ದೀರೇನೋ. ದೇವಸ್ಥಾನಕ್ಕೆ ಹೋಗಿದ್ರಿ, ಮಾಲೆ ಹಾಕಬಾರ್ದು ಅಂತ ಅನ್ಕೊಂಡಿದ್ರಿ. ನನ್ನ ಮಗಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ತಿದ್ರಲ್ವ, ಅದು ನಮ್ಮ ಯಜಮಾನ್ರವ್ರು ದೊಡ್ಡಮ್ಮ ತೀರೋಗಿರೋದ್ರಿಂದ ಹಾಕಂಗಿಲ್ವೇನೋ ಅಂತ ಅನ್ಕೊಂಡಿದ್ರಿ. ಮಾಲೆ ನಿಲ್ಲಿಸ್ಬಾರ್ದಂತೆ, ಓದ್ಸಲಿನೇ ಅಲ್ವಾ ಸ್ಟಾರ್ಟ್ ಮಾಡಿರೋದು, ಅದಕ್ಕಾಗಿ ಮಾಲೆ ನಿಲ್ಲಿಸ್ಬಾರ್ದು, ಹಾಕ್ಬೋದು. ಅದರಲ್ಲೂ 3 ತಿಂಗಳು ಆಗೋಯ್ತು ಅಂತಂದರೆ ಲೆಕ್ಕ ಇರೋದಿಲ್ಲ ಮಾಲೆಗಳಿಗೆ. ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಆಗಲಿ, ಓಂ ಶಕ್ತಿ ಮಾಲೆ ಆಗಲಿ, ಇವೆಲ್ಲ ಲೆಕ್ಕ ಇಲ್ಲ ಅಂತಂದರು. ಅದಕ್ಕೆ ಬೇಗ ಹೋಗಿ ಬಂದ್ರಿ. ಭಾನುವಾರನೇ ಇಡುಮುಡಿಗಳು ಇರೋದ್ರಿಂದ ಅಮ್ಮ, ನಾನು, ಅನಿಕಾ, ನನ್ನ ಮಗಳು ಎಲ್ಲ ಸೇರಿ ಒಂದು ಸ್ವಲ್ಪ ಎಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಟೈಮ್ ಬಂದು ಇನ್ನೂ 7:15 ಆಗಿದೆ. ಇನ್ನೆಲ್ಲ ಸ್ಟಾರ್ಟ್ ಮಾಡಬೇಕು ಕೆಲಸ. ಆದಷ್ಟು ಬೇಗ ಎಲ್ಲ ಮುಗಿಸ್ಬಿಡ್ತೀರಿ ಅಂತ ಅನ್ಕೊತಿದ್ದೀನಿ. ನಾ ವಿಡಿಯೋ ಕಂಟಿನ್ಯೂ ಆಗ್ತಿರುತ್ತೆ, ನೋಡ್ತೀರಿ. ಇನ್ನು ಬೆಳಗ್ಗೆನೇ ಅಮ್ಮ ಅವ್ರಿಗೂ ಫೋನ್ ಮಾಡಿದೆ ಅಲ್ವಾ, ಒಬ್ಬಳೇ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಇವಾಗ ಯಾರಾದರೂ ಕೆಲಸದವ್ರು ಸಿಗ್ತಾರಾ ಅಂತಂದ್ರು ಕೆಲಸ ಮಾಡೋದಕ್ಕೆ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಯಾರೂ ಸಿಗೋದಿಲ್ಲ. ಅದಕ್ಕಾಗಿ ಅಮ್ಮನೇ ಬರೋಕ್ಕೆ ಕೇಳಿದೆ. ನಾನು, ಅಮ್ಮ, ನನ್ನ ಮಗಳು ಎಲ್ಲ 3 ಜನನೂ ಸೇರ್ಕೊಂಡು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ಇನ್ನು ಅಮ್ಮ ಅವರು ಬೇಗನೆ ಬಂದುಬಿಟ್ರು. ಪಾಪ ಅನಿಕಾ ಸ್ಕೂಲ್ಗೂ ರೆಡಿ ಆಗಿದ್ಲಂತೆ. ಇನ್ನು ನಾನು ಫೋನ್ ಮಾಡಿ ಬೇಡ ಕರ್ಕೊಂಬಂದುಬಿಡು ಅಂತಂದೆ. ಅವ್ರ ಅಮ್ಮನೂ ಕೆಲ್ಸಕ್ಕೆ ಹೋಗ್ತಿದ್ದಾರಲ್ವ, ಇನ್ನು ಅಲ್ಲಿ ಒಬ್ಬಳೇ ಇರ್ತಾಳೆ, ಅಣ್ಣನೂ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ. ಅದಕ್ಕಾಗಿ ಇನ್ನು ಅಮ್ಮನೂ ಮಗುನ ಕರ್ಕೊಂಡು ಬೇಗನೆ ಬಂದ್ಬಿಟ್ರು. ಟ್ರೈನಲ್ಲಿ ಒಂದು 20-15 ನಿಮಿಷ ಆಗುತ್ತೆ. ತೀರಾ ಅಂತಂದರೆ ಸ್ಟಾಪ್ಗೂ ನಿಲ್ಲಿಸಿದ್ರು ಅಂತಂದರೆ ಒಂದು 25 ನಿಮಿಷ 30 ನಿಮಿಷ ಆಗುತ್ತೆ ಅಷ್ಟೇ. ಎಕ್ಸ್ಪ್ರೆಸ್ಗೆ ಬಂದುಬಿಟ್ರು ಅಮ್ಮ ಅವರು. ಇನ್ನು ಬಂದ ತಕ್ಷಣ ಬ್ರೇಕ್ಫಾಸ್ಟ್ ತಿನ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಟೀ ಕೊಡೋಕೆ ಹೇಳಿದ್ರು. ಟೀ ಕುಡಿದ್ಬಿಟ್ಟು ಅಮ್ಮ, ಇನ್ನು ನಾನು ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ಎಲ್ಲ ಸ್ಕ್ರೀನುಗಳಿಂದ ಹಿಡಿದು ಬ್ರೆಡ್ಶೀಟುಗಳು ಎಲ್ಲ ಒಂದು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಒಂದು ಸ್ವಲ್ಪ ಕೈಯಲ್ಲಿ ಒಗೆಯೋವಿರುತ್ತಲ್ವ, ಇವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಮುರಿದೋಗುತ್ತೆ. ಅದಕ್ಕೆ ಅದನ್ನೆಲ್ಲ ತೊಗೊಂಬಂದೆ. ಅಂದರೆ ರಿಂಗ್ಸ್ ಇರುತ್ತಲ್ವ ಸೆಂಟ್ರಲ್ಲಿ, ಈ ಸ್ಕ್ರೀನ್ಗಳಿಗೆ ಹಾಕೋದು, ಅದೆಲ್ಲ ಕಟ್ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಅವೆಲ್ಲ ಕೈಯಲ್ಲಿ ಒಗೆದ್ಬಿಡೋಣ. ಇನ್ನು ಬ್ರೆಡ್ಶೀಟುಗಳು ಒಂದು ಸ್ವಲ್ಪ ಹಾಕಿದ್ದೀರಿ. ಮಿಷಿನ್ಗೆ ಎಷ್ಟು ಅಂತ ಹಾಕೋಕ್ಕಾಗಲ್ವಲ್ಲ, ಹಾಕಿದ್ದೀರಿ. ಮಿಕ್ಕಿದೆಲ್ಲ ಕೈಯಲ್ಲಿ ಒಗೆದ್ಬಿಡೋಣ ಅಂತ ಹೇಳಿಬಿಟ್ಟು ಮೇಲೆ ತೊಗೊಂಡ್ಬಂದ್ಬಿಟ್ರಿ. ಪಾಪ ನಮ್ಮ ಅನಿಕನೂ ಹೆಲ್ಪ್ ಮಾಡ್ತಿದ್ದಾಳೆ. ಇನ್ನು ನನ್ನ ಮಗನೂ ಬರೋಕ್ಕೆ ಹೇಳಿದೆ ಮೇಲೆಗೆ. ಬ್ರೆಡ್ಶೀಟುಗಳು ತುಂಬ ದೊಡ್ಡದಲ್ವ, ನೀರಲ್ಲಿ ಹಾಕಿದ್ದೀರಿ ಅಂತಂದರೆ ಅದನ್ನು ಎತ್ತೋದಕ್ಕಾಗಲ್ಲ ಅಂತ ಹೇಳಿ ಅವನನ್ನು ಬರೋಕ್ಕೆ ಹೇಳಿದೆ. ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದ್ದೀರಿ ಅಂತಂದರೆ ಬೇಗ ಆಗೋಗುತ್ತೆ ಅಂತ ಹೇಳಿ 3 ದಿನದ ಕೆಲಸ ಒಂದಿನದಲ್ಲೇ ಹಾಕಬೇಕು ಅಂತ ಇಟ್ಕೊಂಡಿದ್ದೀರಿ. 3 ದಿನನೇ ಅಲ್ಲ, ನೀಟಾಗಿ ಮಾಡಬೇಕು ನಿಧಾನಕ್ಕೆ, ಸ್ವಲ್ಪ ಟೈಮ್ ತಗೊಂಡು ಅಂತಂದರೆ 3-4 ದಿನದ ಮೇಲೇ ಆಗುತ್ತೆ ನಮ್ಮ ಮನೆ ಕ್ಲೀನಿಂಗ್ ಕೆಲಸ. ಅಂಥದ್ದು ಒಂದೇ ದಿನದಲ್ಲಿ ಇಟ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಕಷ್ಟ ಆಗೋಗ್ಬಿಡ್ತು. 5 ನಿಮಿಷನೂ ಫ್ರೀ ಇಲ್ದಿರ ಕೆಲಸ ಮಾಡ್ತಾನೇ ಇದ್ದೀರಿ. ನಾವು ಮಧ್ಯಾಹ್ನ ಲಂಚ್ ಮಾಡಿದ್ದು ಸಮೇತ 4:15 ಆಗೋಗಿತ್ತು ಟೈಮು. ಅಷ್ಟೊತ್ತು ಆಯಿತು ನಾವು ತಿನ್ನೋದ್ರೊಳಗಡೆ. ನಾನು, ನಮ್ಮಮ್ಮ, ಮಕ್ಕಳು ತಿನ್ಕೊಂಡ್ರು. ಇನ್ನು ನೋಡಿ ಫುಲ್ಲು ಮಾಡಿ ಎಲ್ಲ 4 ಕಂಬಿನೂ ತುಂಬೋಗಿದೆ. ಇನ್ನು ಅದೆಲ್ಲ ಮುಗಿಸ್ಬಿಟ್ಟು ಕೆಳಗಡೆಗೆ ಬಂದುಬಿಟ್ರಿ. ಬೇಗ ಬಂದುಬಿಟ್ಟು ಈ ಪಾತ್ರೆಗಳೆಲ್ಲ ತೊಳೆದ್ಬಿಡೋಣ. ಅಮ್ಮ ಎಲ್ಲ ತೊಳೆದ್ಬಿಟ್ರೆ, ಅಂದರೆ ಉಜ್ಜಿಬಿಟ್ರೆ ನಾನು ತೊಳೆದ್ಬಿಡ್ಬೋದು ಅಂತ ಹೇಳಿಬಿಟ್ಟು ಐಡಿಯಾ ಮಾಡಿಕೊಂಡು ಎಲ್ಲ ಎತ್ತಾಕ್ತಾ ಇದ್ದೀರಿ. ಒಂದು ಕಡೆ ಬಚ್ಚಲು ಒಂದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಎಲ್ಲ ಒಂದು ಸಲಿಗೆ ಹಾಕ್ಕೊಂಡ್ಬಿಟ್ಟಿದ್ದೀರಿ ಅಂತಂದರೆ ಹಾಲಲ್ಲಿ ನೀಟಾಗಿ ಒಣಗಿಸ್ಬಿಟ್ಟು ಒರೆಸ್ಬಿಟ್ಟು ಎಲ್ಲಿಂದಲ್ಲಿ ತೆಗೆದು ಇಟ್ಬಿಡ್ಬೋದಲ್ವ. ಅದರಲ್ಲೂ ಈ ಅಡುಗೆ ಮನೆಯಲ್ಲಿ ಕಬೋರ್ಡೆಲ್ಲ ನಾನು ತೊಳ್ಕೊಂಬಿಡ್ಬೋದು. ಈ ಪಾತ್ರೆ ಸಾಮಾನೆಲ್ಲ ಹೊರಗಡೆ ಹೊಟ್ಟೋಯ್ತು ಅಂತಂದರೆ ಒಂದು ಸ್ವಲ್ಪ ತೆಗೆದು ಸ್ವಲ್ಪ ಅಲ್ಲೇ ಇಟ್ಟಿದ್ದೀನಿ ಅಂತಂದರೆ ನನಗೂ ಸ್ವಲ್ಪ ಜಾಸ್ತಿನೇ ಇಕ್ಕಟ್ಟಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ತೆಗಿತಾ ಇದ್ದೀರಿ. ಇನ್ನು ಟಿಶ್ಯೂಗಳಲ್ಲಿ ಈ ಆಯಿಲ್ ಎಲ್ಲ ಬಿದ್ದಿರುತ್ತಲ್ವ, ಅದನ್ನೆಲ್ಲ ಒಂದು ಸ್ವಲ್ಪ ಟಿಶ್ಯೂದಲ್ಲಿ ಕ್ಲೀನ್ ಮಾಡಿದ್ರೆ ಅಲ್ಲಿ ನೀಟಾಗಿ ಕ್ಲೀನಾಗಿ ಹೋಗ್ಬಿಡುತ್ತೆ. ಕ್ಲಾತ್ ಎತ್ಕೊಂಡು ಕ್ಲೀನ್ ಮಾಡಿದ್ದೀರಿ ಅಂತಂದರೆ ಆಯಿಲ್ ಹಾಗಾಗೆ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಟಿಶ್ಯೂನ ಎತ್ಕೊಂಡು ಅದೆಲ್ಲ ನೀಟಾಗಿ ತೊಳೆದ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ತೊಳಿತಾ ಇದ್ರಿ. ಈ ಒಂದೇ ದಿನದಲ್ಲಿ ಕೆಲಸ ಮಾಡೋದಕ್ಕೋ ಏನೋ ಇವಾಗ ಅನಿಸ್ತಾ ಇದೆ. ಅಡುಗೆ ಮನೆಯಲ್ಲಿ ಎಷ್ಟು ಪಾತ್ರೆಗಳು ನೋಡಿದ್ದೆಲ್ಲ ಬೇಕು ಅಂತ ಹೇಳಿಬಿಟ್ಟು ಸ್ಟೀಲ್ ಸಾಮಾನಾಗಲಿ ಗ್ಲಾಸಿಂದಾಗಲಿ ಎಲ್ಲ ತಗೊಂಬಂದು ಇಟ್ಬಿಟ್ಟಿದ್ದೀನಿ. ಇವಾಗ ತೊಳಿಬೇಕು ಅಂತಂದರೆ ಅವೆಲ್ಲ ನಿಧಾನಕ್ಕೆ ತೊಳಿಬೇಕು. ಈ ಗ್ಲಾಸ್ ಐಟಮ್ಸ್ ಎಲ್ಲನೂ ಎಷ್ಟು ಟೈಮ್ ಹಿಡ್ಕೊಳ್ಳುತ್ತೋ ಏನಕ್ಕೆ ತಗೊಂಡು ಅಂತ ಅನ್ನಿಸ್ತಿರುತ್ತೆ. ಅದರಲ್ಲೂ ಒಂದೇ ದಿನ ಕೆಲಸ ಅಲ್ವಾ, ಅದಕ್ಕಾಗಿ ಹಾಗೆ ಅನ್ನಿಸ್ತಿದೆ ಅಂತ ಅಂದ್ಕೊತೀನಿ. ಹೆಣ್ಮಕ್ಳಿಗೆ ನೋಡಿದ್ದೆಲ್ಲ ಬೇಕು ಅಂತ ಅನಿಸುತ್ತೆ. ಅದು ಕಿಚನ್ಗೆ ಅಂತಂದರೆ ಜಾಸ್ತಿನೇ ಬೇಕು ಅಂತ ಅನ್ನಿಸ್ತಿರುತ್ತೆ. ಇನ್ನು ಬೆಳಿಗ್ಗೆಯಿಂದ ನೋಡಿ ನಮ್ಮ ಬ್ರೂನೋ ತಿನ್ನಿಸಿದ್ದೀನಿ. ನಮ್ಮ ಟೋನಿ ಅಂತೂ ತಿನ್ನಲೇ ಇಲ್ಲ. ಪೆಡಿಗ್ರಿ ಬಾಯ್ಲ್ ಮಾಡಿ ಅಲ್ಲಿ ಇಟ್ಟಿರೋದು ಅಲ್ಲೇ ಇದೆ. ಅವ್ನು ಮುಟ್ಟಕ್ಕೂ ಹೋಗಿಲ್ಲ, ತಿನ್ನೋಕ್ಕೂ ಹೋಗಿಲ್ಲ. ಇನ್ನು ಬೆಳಿಗ್ಗೆಯಿಂದ ಹೊಟ್ಟೆ ಹಚ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ನಾನು ಕೆಲಸನ ಬಿಟ್ಬಿಟ್ಟು ಬಂದು ಅವನಿಗೆ ತಿನ್ನಿಸೋದಾಯಿತು. ಬ್ರೂನೋಗೆ ತಿನ್ನಿಸ್ಬಿಟ್ಟೆ. ಟೋನಿ ತಿನ್ಕೊತಾ ಇದ್ದ. ಈ ಪೆಡಿಗ್ರಿ ಇವೆಲ್ಲ ಏನಾದರೂ ಆದರೆ ಅನ್ನ ಏನಾದರೂ ಮಜ್ಜಿಗೆಯನ್ನು ಹಾಕ್ಕೊಟ್ಟಿದ್ದೀನಿ ಅಂತಂದರೆ ಮಾತ್ರನೇ ನಾನು ತಿನ್ನಿಸ್ಬೇಕಾಗ್ತಿತ್ತು. ಪೆಡಿಗ್ರಿ ತಿನ್ಕೊಂಬಿಡೋನು. ಅದೇನೋ ಇವತ್ತು ಮುಟ್ಲೇ ಇಲ್ಲ.
ಮಧ್ಯಾಹ್ನದವರೆಗೂ ನೋಡಿದೆ. ಆಮೇಲೆ ಯಾಕೋ ನಂಗೆ ಮನಸ್ಸು ಒಪ್ಪಲಿಲ್ಲ. ಇನ್ನು ಅವನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಅಮ್ಮ ನಾನು ಸೇರಿ ಸ್ಟೀಲ್ ಸಾಮಾನು ಪಾತ್ರೆಗಳೆಲ್ಲ ತೊಳೆದು ಬಿಟ್ರಲ್ವ, ಅದು ಸಂಜೆ ಆಯಿತು. ಹಾಗೆ ಸಾಯಂಕಾಲ ದೇವ್ರ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ದೇವ್ರ ಮನೆ ಸಮೇತ ನಾನು ಕ್ಲೀನ್ ಮಾಡಿಬಿಟ್ಟೆ. ದೇವ್ರ ಮನೆ ನಾನು ಒಬ್ಬಳೇ ಮಾಡಿಕೊಂಡೆ. ಪಾಪ ಅಮ್ಮಗೆ ತುಂಬಾ ಸಾಕಾಗೋಗಿತ್ತು ಅಂತ ಹೇಳಿ ಅಮ್ಮ ಕೈಯಲ್ಲಿ ಏನೂ ಮಾಡ್ಸೋದಕ್ಕೆ ಹೋಗಿಲ್ಲ, ನಾನೇ ಮಾಡಿಕೊಂಡೆ. ಇನ್ನು ಧೂಳು ಉದುರ್ಸೋದೆಲ್ಲ ಇತ್ತಲ್ವ, ಧೂಳು ಉದುರ್ಸೋ ಕೋಲ್ ಎತ್ಕೊಂಡು ನೀಟಾಗಿ ಉದುರ್ಸ್ಕೊಂಡು ಬಂದುಬಿಡ್ತಾ ಇದ್ದೀನಿ. ನನ್ನ ಮಗಳು ಮಧ್ಯಾಹ್ನದಿಂದ ತಿಂದಿರಲಿಲ್ಲ, ಹೊಟ್ಟೆ ಹಸಿವು ಅಂತಿದ್ರೆ ನಮ್ಮಮ್ಮ ನೋಡಿ ತಿನ್ನಿಸ್ತಾ ಇದ್ದಾರೆ. ಒಂದು ಸ್ವಲ್ಪ ತಿಂದ್ಬಿಟ್ಟು ಎತ್ಕೊಂಡೋಗಿ ಹಾಗೆ ಇಟ್ಬಿಟ್ಟಿದ್ಲು. ಅದಕ್ಕೆ ನಮ್ಮಮ್ಮ ಬೈದ್ಬಿಟ್ಟು ತಗೊಂಬಂದು ತಿನ್ನಿಸ್ತಾ ಇದ್ರು. ಈ ವಿಡಿಯೋ ಮಾಡ್ತಿರೋದು ನಮ್ಮ ಮನಿಕಾ, ಅವಳಿಗೆ ಇಷ್ಟ ಬಂದಂಗೆ ವಿಡಿಯೋ ಮಾಡ್ತಿದ್ದಾಳೆ. ಅಲ್ಲಾಡಿಸ್ಕೊಂಡು ಆ ಕ್ಯಾಮ್ರಾನ ಹೇಗೆಲ್ಲ ಮಾಡ್ತಾ ಇದ್ದಾಳೆ ನೋಡಿ, ನೀಟಾಗೆ ಮಾಡ್ತಾ ಇಲ್ಲ. ಇನ್ನು ಪಾಪ ಮಲಗಿದ್ಲು ಅವಳಿಗೂ ಸುಸ್ತಾಯಿತೋ ಏನೋ, ಮಲ್ಕೊಂಡು ವಿಡಿಯೋ ಮಾಡ್ತಿದ್ಲು. ಇನ್ನು ಹೊರಗಡೆ ಎಲ್ಲ ಧೂಳು ಉದುರಿಸ್ಬಿಟ್ಟಿದ್ದೀನಿ ಅಂತಂದರೆ ಇನ್ನೊಂದು ಸ್ವಲ್ಪ ಕೆಲಸ ಆಗೋಗುತ್ತೆ. ಅದರಲ್ಲೂ ಸ್ಕ್ರೀನ್ಸ್ ಎಲ್ಲನೂ ನೀಟಾಗಿ ವಾಶ್ ಮಾಡಿಬಿಟ್ಟಿದ್ದೀರಲ್ವ, ಅದು ಹಾಕೋಕ್ಕೂ ಮುಂಚೆ ಕಿಟಕಿಗಳೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನೂ ಕ್ಲೀನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಮಾಡ್ಕೊಂಬಿಟ್ಟೆ. ಅದು ಸಂಜೆ 6 ಗಂಟೆ ಒಳಗಡೆ ಧೂಳು ಉದುರಿಸ್ಕೊಬೇಕು ಅಂತಂತು ಅಮ್ಮ. ಇವಾಗ ಲೈಟ್ ಹಾಕಿರೋದು ಮನೆ ಒಂದು ಸ್ವಲ್ಪ ಕತ್ಲಾಗಿದೆ, ಅದಕ್ಕಾಗಿ ಲೈಟ್ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಮಂಚು ಕಾಲ ಇರೋದ್ರಿಂದ ಬೇಗ ಕತ್ಲಾಗಿ ಹೋಗ್ತಿದೆ, ಅದಕ್ಕಾಗಿ ಲೈಟನ್ನ ಹಾಕ್ಕೊಂಡು ಧೂಳು ಉದುರಿಸ್ತಾ ಇದ್ದೀನಿ. ಬಟ್ ಕಸ ಎಲ್ಲ ತಳ್ಳಿದಾದ್ಮೇಲೆ ಕಸ ಹೊರಗಡೆ ಹಾಕೋದಿಲ್ಲ, ಒಳಗಡೆನೇ ಇಟ್ಕೊತೀನಿ, ಡಸ್ಟ್ಬಿನಲ್ಲಿ ಹಾಕ್ಬಿಡ್ತೀನಿ. ಸಂಜೆ 6 ಗಂಟೆ ಮೇಲೆ ಈ ಕಸ ಹೊರಗಡೆ ಹಾಕಬಾರ್ದು ಅಂತಂತಾರಲ್ವ, ಅದರಲ್ಲೂ ಅಮ್ಮ ಇದ್ದಾರೆ, ಇನ್ನು ಬೈತಾರೆ. ಅದಕ್ಕಾಗಿ ಇನ್ನು ಗುಡಿಸ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಕೆಲಸ ಮುಗ್ದೋಗುತ್ತೆ. ಸ್ವಲ್ಪ ಅಂದರೆ 3/4 ಭಾಗ ಮುಗಿಯುತ್ತೆ. ಇನ್ನು ಬಂದು ಅಡುಗೆ ಮಾಡಬೇಕು, ದೇವಸ್ಥಾನಕ್ಕೆ ಬೇರೆ ಹೋಗಿ ಬರಬೇಕು. ಹೋಗಿ ನಮಸ್ಕಾರ ಹಾಕ್ಕೊಂಡು ಬೊಟ್ಟಿಟ್ಕೊಂಬರ್ಬೇಕು. ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರೆ ಮುಂಚಿನ ದಿನ ಅಂದರೆ ಮುಂದೆ ದಿವಸ ಬೊಟ್ಟಿಟ್ಕೊಂಡು ಬರಬೇಕು. ಶಂಕರನಾರಾಯಣ ದೇವಸ್ಥಾನಕ್ಕೋ ಇಲ್ಲ ಈಶ್ವರನ ದೇವಸ್ಥಾನಕ್ಕೋ ಹೋಗಿ ಹಂಗಂತ ಗುರುಸ್ವಾಮಿಗಳು ಹೇಳಿದರು. ಇನ್ನು ಸರಿ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ಇವಾಗ ಏನು ಮತ್ತೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಇನ್ನು ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಬೆಳಗ್ಗೆ ಮಾಡ್ಕೊಳ್ಳೋಣ ಸ್ನಾನ ಅಂತ ಅಂದ್ಕೊಂಡು ಗುಡಿಸಿ ಕೊಟ್ಬಿಡ್ತಿದ್ದೀನಿ. ಅಮ್ಮ ಒರೆಸ್ತೀನಿ ಅಂತಂದರು, ಮೇಲಿಂದ ಒರೆಸ್ಕೊಂಡು ಬಂದುಬಿಡ್ತೀನಿ, ನೀನು ದೇವಸ್ಥಾನಕ್ಕೆ ಹೋಗಿ ಬರೋದ್ರ ಒಳಗಡೆ ಅಂತಂದರು. ಅದಕ್ಕಾಗಿ ನೀಟಾಗಿ ಗುಡಿಸ್ಕೊಟ್ಬಿಡ್ತಾ ಇದ್ದೆ. ಹಾಗೆ ಇನ್ನು ಸಂಜೆ ಆಯ್ತಲ್ವಾ, ಅದಕ್ಕೆ ತೋರಣಗಳೆಲ್ಲ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಈ ಕಿಟಕಿಗಳಿಗೆ, ಈ ದೇವ್ರ ಮನೆ ಬಾಗಿಲಿಗೆ ಎಲ್ಲ ಸ್ಕ್ರೀನ್ಗಳು ತೋರಣಗಳು ಹಾಕ್ಬಿಡ್ತಾ ಇದ್ದೆ. ಹೆಂಗೋ ಗುಡಿಸ್ತಾ ಇದ್ದೀನಲ್ಲ, ಒಂದು ಸ್ವಲ್ಪ ಧೂಳು ಏನಾದರೂ ಇದ್ದರೂ ನೀಟಾಗಿ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಹಾಕ್ಕೊಂಡು ಬಂದುಬಿಡ್ತಾ ಇದ್ದೆ. ದೇವ್ರ ಮನೆ ನೋಡಿ ಎಲ್ಲ ದೇವ್ರ ಪಾತ್ರೆಗಳೆಲ್ಲ ನೀಟಾಗಿ ತೊಳೆದು ಇಟ್ಬಿಟ್ಟಿದ್ದೀನಿ. ಇನ್ನು ಅಯ್ಯಪ್ಪ ಸ್ವಾಮಿ ಫೋಟೋ ತೊಗೊಂಬಂದು ಬೆಳಗ್ಗೆ ತೊಗೊಂಬರ್ತೀನಿ. ಮೇಲೆ ಕ್ಲಾತಲ್ಲಿ ಹಾಕಿ ನೀಟಾಗಿ ಕವರ್ ಮಾಡಿ ಒಂದು ಕವರಲ್ಲಿ ಹಾಕಿ ಮೇಲೆ ಎತ್ತಿ ಇಟ್ಬಿಟ್ಟಿದ್ದೀನಿ ಅದನ್ನು ಸರ್ಜಾ ಮೇಲೆ. ಇನ್ನು ತೊಗೊಂಬಂದು ಫೋಟೋ ಎಲ್ಲ ನೀಟಾಗಿ ಒರೆಸಿ ಗಂಧ ಕುಂಕುಮ ಎಲ್ಲ ಇಡಬೇಕು. ಬೆಳಗ್ಗೆಗಲ್ವ ಮಾಲೆ ಹಾಕ್ತಿರೋದು, ಅವಾಗ ಎತ್ಕೊಂಡ್ಬಂದು ನೀಟಾಗಿ ತೊಳೆದಿಡೋಣ ಅಂತ ಹೇಳಿಬಿಟ್ಟು ಮೇಲೇ ಇಟ್ಟಿದ್ದೀನಿ. ಇನ್ನು ದೇವಸ್ಥಾನಕ್ಕೂ ಬಂದಿದ್ರಿ ಬೊಟ್ಟು ಇಟ್ಕೊಂಬರ್ಬೇಕು ಅಂತಂದ್ರಲ್ವ, ಇಲ್ಲಿನ ಪದ್ಧತಿ ಹಾಗೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಬಟ್ ಇಲ್ಲಿ ಗುರುಸ್ವಾಮಿಗಳು ಹೇಗೆ ಹೇಳ್ತಾರೋ ನಾವು ಅದನ್ನು ಫಾಲೋ ಆಗ್ತಿದ್ದೀರಿ. ಇನ್ನು ಬಂದ ಮೇಲೆ ಸ್ಕ್ರೀನ್ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಆಗೋಗ್ಬಿಡ್ತು, ಬೇಗ ಬಾ ಅಂತಂತಿದ್ದ ನನ್ನ ಮಗ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಆಮೇಲೆ ಸ್ಕ್ರೀನ್ ಹಾಕ್ತಾಯಿದ್ದೀನಿ. ಇಲ್ಲಿ ಇವತ್ತು ರೆಡ್ ಆ್ಯಂಡ್ ವೈಟ್ ಹಾಕ್ತಾ ಇದ್ದೀನಿ ಕಾಂಬಿನೇಷನ್ನು. ಇವತ್ತಂತೂ ನನ್ನ ಮೈಂಡೇ ಕೆಲಸ ಮಾಡ್ತಾ ಇಲ್ಲ ನೋಡಿ. ಸ್ಕ್ರೀನು ವೈಟ್ ಕಲರ್ದು ಉಲ್ಟಾ ಹಾಕಿ ಇಟ್ಟಿದ್ದೀನಿ, ಮತ್ತೆ ಬಿಚ್ಚಿಬಿಟ್ಟು ಮತ್ತೆ ಹಾಕೋದಾಯಿತು. ಎಲ್ಲ ಡಬಲ್ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು. ಬೆಳಗ್ಗೆಯಿಂದ ಸುಸ್ತಾಗೋಗ್ಬಿಟ್ಟಿದೆ ಕೆಲಸ ಮಾಡಿನೂ. ಇನ್ನು ಮಾಡಲೇಬೇಕಲ್ವ, ಬೆಳಗ್ಗೆ ಮಾಲೆ ಹಾಕ್ಕೊಬೇಕು ಅನ್ನೋ ಇದಕ್ಕೆ ಫಾಸ್ಟಾಗಿ ಮಾಡ್ತಿದ್ದೆ. ಈಗ ರಾತ್ರಿಗೆ ಊಟಕ್ಕೆ ಅಂತ ಹೇಳಿಬಿಟ್ಟು ಅನ್ನಕ್ಕೆ ಇಡ್ತಿದ್ದೆ. ಒಂದು ಸ್ವಲ್ಪ ಸಾಂಬಾರಿದೆ, ಕಡಲೆ ಬೀಜದ್ದು ಒಂದು ಸ್ವಲ್ಪ ಚಟ್ನಿ ಮಾಡಿಬಿಡ್ತೀನಿ, ಸಾಕಾಗಿದೆ. ಈ ದೀಪಗಳು ಇಲ್ಲಿ ತೊಳೆದು ಇಟ್ಟಿದ್ದೀನಲ್ವ, ಅದೆಲ್ಲ ಹೊಸ್ಲ ಹತ್ರ ಮತ್ತು ತುಳಸಿ ಕಟ್ಟೆ ಹತ್ರ ಇಡೋದಕ್ಕೆ ತೊಳೆದು ಇಟ್ಟಿದ್ದೀನಿ, ಬೆಳಗ್ಗೆಗೆ ಇಡಬೇಕು ಅಂತ ಹೇಳಿಬಿಟ್ಟು. ಕೈಗೂ ಸಿಗುತ್ತೆ. ಬೇರೆ ಎಲ್ಲಾದರೂ ಇಟ್ಟಿದ್ದೀನಿ ಅಂತಂದರೆ ಮತ್ತೆ ಹುಡುಕ್ಲಾಡಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು ಕೈಗೆ ಸಿಗೋ ಥರನೇ ಇಲ್ಲೇ ಇಟ್ಕೊಂಡು ಇನ್ನು ಅನ್ನಕ್ಕೆ ಇಟ್ಬಿಡ್ತಿದ್ದೀನಿ. ಯಾವಾಗೂ ಕುಕ್ಕರಲ್ಲಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಈಸಿಯಾಗಿ ಅನ್ನನೂ ಆಗೋಗುತ್ತೆ. ಪಾತ್ರೆದಲ್ಲಿ ಅಂದಿದ್ರೆ ತುಂಬ ಲೇಟ್ ಆಗ್ತಾ ಇತ್ತು, ಅದು ಬೇಯೋವರೆಗೂ ಇತ್ತು, ಗಂಜಿ ಬಗ್ಸಿ ಎಲ್ಲ ಮಾಡಬೇಕಿತ್ತು. ಇನ್ನು ಈ ವ್ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.